ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ತುಂಬಾ ಜನ ಕಮೆಂಟ್ ಅಲ್ಲಿ ರುಬ್ಬಾಡ್ಬಿಟ್ಟಿದ್ದೀರಾ. ಫಸ್ಟ್ ಡ್ಯೂಟಿನ ಆನ್ ಮಾಡಿದ್ದೀನಿ, ಅದನ್ನ ತೋರಿಸ್ಬಿಡ್ತೀನಿ ಬನ್ನಿ. ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದಾಯ್ತು, 4 ಡ್ಯೂಟಿ ಮಾಡಿದ್ದಾಯ್ತು, 240 ರೂಪಾಯಿ. ಇವಾಗ ಕಮೆಂಟ್ ಅಲ್ಲಿ ರುಬ್ಬಾಡಿರೋರಿಗೆ ಸಾರಿ ಕಣ್ಣ ಅಣ್ಣ, ಕ್ಷಮಿಸಿ. ಏನಪ್ಪಾ ಅಂತಂದ್ರೆ 365 ದಿನ ಚಾಲೆಂಜ್ ತಗೊಂಡೆ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 100 ದಿನ ಚಾಲೆಂಜ್ ತಗೊಂಡೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆದ್ರೂ ಅದ್ರ ನಡುವೆ ವಿಡಿಯೋಗಳನ್ನ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೇಳಕ್ಕಾಗಲ್ಲ ಇದನ್ನು ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪರ್ಸನಲ್ ಪ್ರಾಬ್ಲಮ್ಗಳು ತುಂಬಾ ಆಗ್ಬಿಟ್ಟಿದಾವೆ. ಒಂದು, ನನಗೆ ಫೈನಾನ್ಷಿಯಲಿ ಅಂದ್ರೆ ಫುಲ್ ಝೀರೋ. ನನ್ನ ಹತ್ರ 1 ರೂಪಾಯಿ ಇಲ್ಲ. ಫೈನಾನ್ಷಿಯಲಿ ಅಂಕು ಬ್ರೋಕ್ ಆಗ್ಬಿಟ್ಟಿದ್ದೀನಿ. 1 ರೂಪಾಯಿ ನನ್ನ ಹತ್ರ ಸೇವಿಂಗ್ ಅಂಕು ಇಲ್ಲ, ಈ ಕಡೆ ಏನು ಇಲ್ಲ ನನ್ನ ಹತ್ರ. ಆ ರೀತಿ ಅಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಒಂದು ದುಡಿಬೇಕು ಇಲ್ವಾ ಸಾಯ್ಬೇಕು ಅಂತ ಪರಿಸ್ಥಿತಿ ನಾನಿದ್ದೀನಿ ಅಣ್ಣ. ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ಏನಕ್ಕಂತಂದ್ರೆ, ಈ 1 ತಿಂಗಳಲ್ಲಿ ನನಗಾಗಿರುವಂಥ ಪ್ರಾಬ್ಲಮ್ಸು ಅಷ್ಟಿಷ್ಟಲ್ಲ, ಹೆವಿ ಅಂದ್ರೆ ಹೆವಿ. ನಾನು ಎಷ್ಟೋ ಒದ್ದಾಡ್ಬಿಟ್ಟೆ, ಎಷ್ಟೋ ಟ್ರೈ ಮಾಡಿದೆ, ಆಗ್ಲಿಲ್ಲ. ಈ 1 ತಿಂಗಳಲ್ಲಿ ಧಾರವಾಡಕ್ಕೆ ಹೋಗಿ ಬಂದೆ, 15,000 ರೂಪಾಯಿ ಖಾಲಿ ಆಯ್ತು. ಮುಂಬೈಗೆ ಹೋಗಿ ಬಂದೆ, 20,000 ರೂಪಾಯಿ ಖಾಲಿ ಆಗ್ಬಿಟ್ಟು ಇತ್ತು ಸೇವಿಂಗು. ಏನಕ್ಕಂತಂದ್ರೆ, ನಮ್ಮ ಧಾರವಾಡಕ್ಕೆ ಹೋಗಿದ್ದು ಒಂದು ಬರ್ತ್ಡೇಗೆ ಹೋಗಿದ್ವಿ, ಆಟೋ ತಗೊಂಡು ಹೋಗಿದ್ದೆ, ಅಲ್ಲಿಂದ ಬಂದೆ. ಬಂದ ತಕ್ಷಣ ಬಂದು ನೆಕ್ಸ್ಟ್ ಡೇ ಒಂದು ಅರ್ಧ ದಿನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಮುಂಬೈಯಲ್ಲಿ ನಮ್ಮ ಭಾವ ಅವರು ಡೆತ್ ಆದ್ರು, ಹಾಗಾಗಿ ನಾನು ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಇಮಿಡಿಯೇಟ್ ಹೋಗ್ಬೇಕಾಗಿತ್ತು. ಏನಕ್ಕಂತಂದ್ರೆ ನಾನು 24 ಅವರ್ಸ್ ಜರ್ನಿ ಇಲ್ಲಿಂದ ಮುಂಬೈ, ಬಸ್ಸಲ್ಲಾಗ್ಲಿ ಅಥವಾ ಟ್ರೈನಲ್ಲಾಗಲಿ. ಸೊ ಇಮಿಡಿಯೇಟ್ ಹೋಗ್ಬೇಕಾಗಿತ್ತು, ಹಾಗಾಗಿ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದೆ. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದು ನಾನು ಶನಿವಾರದಿಂದ ನಾನು ಡ್ಯೂಟಿ ಮಾಡೋಣ, ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ, ಆಗಲಿಲ್ಲ. ಅದ್ರ ನಡುವೆ ಮತ್ತೆ ಅಂಗಡಿನೂ ಕೂಡ ಸೇಲ್ ಮಾಡಿದೆ. ಏನಕ್ಕಂತಂದ್ರೆ ಪ್ರತಿ ಸಾರಿ ನಾನು ಡ್ಯೂಟಿಗೆ ಹೋಗ್ಬೇಕು ಅಂದ್ಕೊಂಡಾಗ ನನಗೆ ಅಂಗಡಿ ಅಡ್ಡ ಬರ್ತಿತ್ತು. ಅಂಗಡಿ ನೋಡ್ಕೋಬೇಕು, 1 ಅವರ್ ನೋಡ್ಕೋಬೇಕು, 2 ಅವರ್ ನೋಡ್ಕೋಬೇಕು, ಬರೀ ಇದೇ ಪ್ರಾಬ್ಲಮ್ ಆಗಿದ್ರಿಂದ ಅಂಗಡಿನೂ ಕೂಡ ಸೇಲ್ ಮಾಡಿದೆ. ಇವಾಗ ನನ್ನ ಪಾಡಿಗೆ ನಾನು ದುಡಿಮೆನ ಮಾಡಿಕೊಂಡು ಡ್ಯೂಟಿನ ಮಾಡಿಕೊಂಡು ಅದ್ರ ನಡುವೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೊಂದು ಟೈಮು ಇಲ್ಲ, ಅಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನ್ಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದಾವೆ, ಹಿಂದೆ ಮುಂದೆ ಆಗ್ತಾ ಇದೆ. ಆದಷ್ಟು ನಾನು ಕಂಟಿನ್ಯೂ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಡೈಲಿ ನಾನು 2,000 ರೂಪಾಯಿ ದುಡಿಲೇಬೇಕು. ಏನಕ್ಕಂತಂದ್ರೆ ಕಮಿಟ್ಮೆಂಟ್ ಆ ರೀತಿ ಇದೆ, ಡೈಲಿ 1,500 ರೂಪಾಯಿ ನಾನು ಕಟ್ಟಲೇಬೇಕು ಫೈನಾನ್ಸ್ಗಳು. ಇದೊಂದು 70 ದಿನ ನಡೆಯುತ್ತೆ. ಏನಕ್ಕಂತಂದ್ರೆ ಆ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಡೈಲಿ 1,500 ಕಟ್ಕೊಂಡು ಈ 70 ದಿನದಲ್ಲಿ ನಾನು ಕ್ಲಿಯರ್ ಮಾಡಿದ್ನಂತಂದ್ರೆ ನನಗೆ ಯಾವುದೇ ರೀತಿ ಪರಿಸ್ಥಿತಿ ಪ್ರಾಬ್ಲಮ್ ಇರಲ್ಲ. ಇವಾಗ ನನಗೆ ಇರೋ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಈ ಗಾಡಿ ಕಳೆದ 5 ತಿಂಗಳಿಂದ ನಾನು ಗಾಡಿ ಲೋನನ್ನ ಕಟ್ಟಿಲ್ಲ. ಆಲ್ಮೋಸ್ಟ್ 45,000 ರೂಪಾಯಿ ನಾನು ಕಟ್ಟಬೇಕು. ಇವಾಗ ನಾನು ಕಟ್ಟಬೇಕಾಗಿರೋದು 2 ತಿಂಗಳದ್ದು 19,000 ಕಟ್ಟಬೇಕು. ಅಷ್ಟು ಅಮೌಂಟು ನನ್ನ ಹತ್ರ ಇಲ್ಲ. ಆದರೂ ಒದ್ದಾಡ್ತಾ ಇದ್ದೀನಿ, ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಹೇಳಕ್ಕಾಗಲ್ಲ ಏನಾಗುತ್ತೆ ಏನಿಲ್ಲ ಅಂತ. ಸೊ ಇದಾಗಿತ್ತು ನನ್ನ ಪ್ರಾಬ್ಲಮ್ಮು, ಇದಾಗಿತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಮಾಡಕ್ ಆಗದೆ ಇರೋವಂಥ ಕಾರಣ. ಇನ್ಮೇಲಾದರೂ ಸ್ವಲ್ಪ ವಿಡಿಯೋಗಳನ್ನು ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ಏನೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ, ಹೊಟ್ಟೆಗೆ ಹಾಕೊಳ್ಳಿ. ಏನೋ ಕಷ್ಟದಲ್ಲಿದ್ದೀನಿ, ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತಾ ಇತ್ತು. ಇನ್ಮೇಲಾದರೂ ನಾನು ಕಂಟಿನ್ಯೂ ವಿಡಿಯೋಗಳನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ಡ್ಯೂಟಿನೂ ಸ್ಟಾರ್ಟ್ ಮಾಡಿದ್ದೀನಿ, 4 ಡ್ಯೂಟಿ ಮಾಡಿದ್ದೀನಿ. ಗ್ಯಾಸು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ನೋಡಿ, ಗ್ಯಾಸು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಆದಷ್ಟು ಡ್ಯೂಟಿಗಳನ್ನು ಮಾಡೋಕ್ಕೆ ಟ್ರೈ ಮಾಡೋಣ ಬನ್ನಿ. ಇನ್ನೊಂದು ಡ್ಯೂಟಿನ ಡ್ರಾಪ್ ಮಾಡಿದೆ. ಇವತ್ತು ಯಾಕೋ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಬಿಡ್ತಾ ಇದ್ದಾವೆ, ನೋಡೋಣ ಬನ್ನಿ. ಮಾಲವೇಶ ನೆನ್ನೆ ಇದೇ ಸರೌಂಡಿಂಗಲ್ಲಿ ಡ್ಯೂಟಿಗಳನ್ನು ಮಾಡಿದ್ದು, ಇವತ್ತು ಕೂಡ ಅಲ್ಲೇ ಇದ್ದೀನಿ. ಇವಾಗ ಆಲ್ರೆಡಿ ಅಲ್ಲಿ ಆಟೋಗಳು ವೇಟ್ ಮಾಡ್ತಾ ಇದ್ದಾರೆ ನೋಡಿ, ತುಂಬ ಹೊತ್ತಿಂದ ಡ್ಯೂಟಿಗೋಸ್ಕರ. ನಾವು ಕೂಡ ಹೋಗಿ ವೇಟ್ ಮಾಡೋಣ ಬನ್ನಿ. ಏನೊಂದು ಲೋಕಲ್ ಡ್ಯೂಟಿ ಬಂದೈತೆ, ಆಕ್ಸೆಪ್ಟ್ ಮಾಡಿದ್ದೀನಿ. ಇಲ್ಲೇ ಪಿಕಪ್ ಇತ್ತು. ಇವಾಗ ನೋಡೋಣ ಇದನ್ನ ಯಾವ ಕಡೆ ಕರ್ಕೊಂಡೋಗಿ ಡ್ರಾಪ್ ಮಾಡೋಕ್ಕಾಗತ್ತೆ ಅಂತ ನೋಡೋಣ ಬನ್ನಿ. ಬಾಡಿಗೆನ ಡ್ರಾಪ್ ಮಾಡಿದ್ದೆ, ಆದ್ರೆ ಅವ್ರು ಬೇರೆ ಕಡೆ ಹೋಗ್ಬೇಕು ಅಂತಂದ್ರು. ಮೀಟರ್ ಹಾಕೊಂಡು ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ 36 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಇನ್ನೊಂದು ಬಾಡಿಗೆ ಪಿಕಪ್ಗೆ ಬಂದಿದ್ದೀನಿ. ನೋಡೋಣ ಈ ಕಡೆಯಿಂದ ಯಾವ ಕಡೆ ಹೋಗ್ಬೋದು ಅಂತ. ಇವಾಗ ಮಾಲಫೇಶಿಯಾ, ಅಲ್ಲಿಂದ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಬೀಳಲ್ಲ, ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಮಾಲಫೇಶಿಯಾನ ಡ್ರಾಪ್ ಮಾಡಿ, ಮಾಲಫೇಶಿಯಾಗೆ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬರುತ್ತೆ ಅಂತ. ಬನ್ನಿ ಹೋಗೋಣ. ನಿಂತ್ಕೊಳಕ್ ಬಿಡ್ತಾ ಇಲ್ಲ ಇಲ್ಲಿ. ಸೊ ಈ ಪಿ ನಡ್ರಿ ಬಿತ್ತು ನಿಮ್ದು, ಬನ್ನಿ ವೇಟ್ ಮಾಡೋಣ ಹೊರಗಡೆ. ಇಲ್ಲಾಂದ್ರೆ ಸಹಕಾರ ನಗರ್ ಕಡೆ ಹೋಗೋಣ.
ಸೊ ಟೈಮ್ ಬಂದ್ಬಿಟ್ಟು 12 ಗಂಟೆ 10 ನಿಮಿಷ. 10 ಗಂಟೆಗೆ ಬಂದಿದ್ದೀನಿ. 10ರಿಂದ 12 2 ಅವರಲ್ಲಿ ನಾನು ದುಡ್ದಿರುವಂಥ ಅಮೌಂಟು 537 ರೂಪಾಯಿ. ಅಂದರೆ 1 ಅವರ್ಗೆ 250 ರೂಪಾಯಿ ಹಿಂಗೆ ದುಡ್ದಿದ್ದೀನಿ. ನೋಡೋಣ 10 ಗಂಟೆ ತನಕ 2:30 ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ, ಟ್ರೈ ಮಾಡೋಣ ಬನ್ನಿ. ನಮ್ಮಮ್ಮಗೆ ಕೇಳೋಣ, ಅಮ್ಮ ನಾ ಬಿಗ್ ಬಾಸ್ಗೆ ಹೋದ್ರೆ ಏನು ಮಾಡ್ತೀರಿ? ಹಾ 100 ದಿವಸ ಬರೋಕ್ಕಾಗಲ್ಲ ಹೊರಗೆ. 3 ತಿಂಗಳು 100 ದಿನ ದಂದೆ ಅಯ್ಯನ್ ನಾನು ಬಿಗ್ ಬಾಸ್ಗೆ ಹೋದ್ರೆ ಏನು ಮಾಡ್ತೀಯ? ಏನ್ ಮಾಡ್ತೀಯ? ಅಜಾನ್ ನಾನ್ ಬಿಗ್ ಬಾಸ್ಗೆ ಹೋದ್ರೆ ಏನ್ ಮಾಡ್ತೀಯ? ಹಿಂಗೆ ಹೇಳ್ಕೊಂತ ಕುದುರ್ತೀಯ ಹಬ್ಬ ಹಬ್ಬ ಅಂತ? ಏನ್ ಮಾಡ್ತೀಯ? ವಿಡಿಯೋ ಐತಲ್ಲ ಇಲ್ಲಿ, ಅವನಿಗೆ ವಿಡಿಯೋ ಆನ್ ಮಾಡ್ಬಿಟ್ರೆ ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ. ಮಾತಾಡೋದು ಇಲ್ಲ, ಅಳೋದು ಇಲ್ಲ. ಇದು ಎಂತ ಹುಡುಗ ಆಟೋ ಯಾವ್ದಾದ್ರು ಹೋಗ್ಲಿ, ಮನೆ ಮುಂದೆ ಬಂತು ಅಂತಾರೆ, ಸೌಂಡ್ ಬಂತು ಅಂತಾರೆ, ಸೀದಾ ಹೊರಗಡೆ ಓಡೋಗ್ತಾನೆ. ನೋಡ್ತಾವ್ ಇವಾಗ ಆಟೋ ಅಂದ ತಕ್ಷಣ ಆಟೋ ನೋಡ್ತಾನೆ. ಕತ್ತೆ ಅಜಾನೊಂದು ಕತ್ತೆ, ಅಜಾನೊಂದು ಕತ್ತೆ, ಅಜಾನೊಂದು ಕತ್ತೆ, ಅಜಾನ್ ಕತ್ತೆ. ಡ್ಯೂಟಿ ಯಾವುದು ಬೀಳ್ತಾ ಇಲ್ಲ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ಸಾಹೇಬ್ರು ಮನೆಗೆ ಹೋಗಿದ್ನಲ್ಲ, ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ನಾನು ಬರ್ತೀನಿ ನಿನ್ ಜೊತೆ ಡ್ಯೂಟಿ ಮಾಡೋಕ್ಕೆ. ಏಯ್ ಬಿ ಶಿ ಡಿ ಹೋಗಿ 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 ಆಯ್ತು ಟಾಟಾ ಬಾಯ್ 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 ಬಾಯ್. ನನ್ನ ಕರ್ಕೊಂಡೋಗು ನೀನು ಇಲ್ಲ ಬಾಬಾ ಬಾಯ್. ಇವತ್ತು ಯಾಕೋ ಗೊತ್ತಿಲ್ಲ, ಡ್ಯೂಟಿಗಳಂತೂ ಬೀಳ್ತಾ ಇಲ್ಲ. ಅವಾಗಿಂದ ವೆಯ್ಟ್ ಮಾಡ್ತಾ ಇದೀನಿ. ಒಂದು 50 ರೂಪಾಯಿ ಮಾಡಿದೆ. ಇವಾಗ ಒಂದು ಡ್ಯೂಟಿ ಬಂದಿತ್ತು, ಪಿಕಪ್ ಅಂತ ಬಂದಿದ್ದೀನಿ, ಕ್ಯಾನ್ಸಲ್ ಮಾಡಿದ್ರು. ಕಾಯ್ತಾ ಇದ್ದೀನಿ, ಯಾವುದೇ ಡ್ಯೂಟಿ ಬೀಳ್ತಾ ಇಲ್ಲ. ಇನ್ನೇನು ಉಳಿದಿರೋ ಆ್ಯಪನ್ನು ಕೂಡ ಆನ್ ಮಾಡೋಣ ಬನ್ನಿ. ಕಂಟಿನ್ಯೂ ಡ್ಯೂಟಿ ಬಿದ್ದರೆ ನಮಗೂ ಒಂದು ಓಕೆ, ಬಟ್ ಡ್ಯೂಟಿನೇ ಬೀಳಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸಂಡೇ ಈ ಟೈಮಲ್ಲಿ ಡ್ಯೂಟಿ ಬೀಳಬೇಕು, ಬಟ್ ಬೀಳ್ತಾ ಇಲ್ಲ. ಆನ್ ಮಾಡಿದ್ದೀನಿ. ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ 3 ಕೂಡ ಆನ್ ಮಾಡಿದ್ದೀನಿ. ನೋಡೋಣ ಯಾವ್ದು ಬೀಳುತ್ತೋ ಅದನ್ನ ಮಾಡೋಣ. ಏನ್ ಗುರುವೆ ಇವತ್ತು ಒಂದು ಬಾಡಿಗೆ ನೆಟ್ಟಿಗೆ ಬರ್ತಾ ಇಲ್ಲ. ಏನ್ ಕಾದು ಸಾಕಾಗ್ಬಿಡ್ತಪ್ಪ ನನಗಂತೂ. ಡ್ಯೂಟಿನೇ ಇಲ್ಲ ಅನ್ಕೊಳ್ಳಿ, ಇವತ್ತು ಒದ್ದಾಡ್ಬೇಕು ಆ ರೇಂಜ್ಗೆ. ಬೆಳಿಗ್ಗೆ ಮಾಡಿದ್ದಷ್ಟೇ. ಎಲ್ಲೈತದು ಟೋಟಲ್ 680 ರೂಪಾಯಿ ಇಷ್ಟೇ 9 ಬಾಡಿಗೆಯಲ್ಲಿ. ಅದು ಬಿಟ್ರೆ ಏನು ಮಾಡಿಲ್ಲ ಡ್ಯೂಟಿ. ಇವತ್ತು ಡ್ಯೂಟಿನೇ ಬರ್ತಾ ಇಲ್ಲ. ಸಂಡೇ ಅಂತಾನ ಅಥವಾ ಮಂತ್ ಎಂಡ್ ಎಫೆಕ್ಟು ಇದು. ಸೊ ಬಾಡಿಗೆನ ಡ್ರಾಪ್ ಮಾಡಿದೆ 07 680 800 600 700 880 ರೂಪಾಯಿ ಮಾಡಿದ್ದೀನಿ. 890 ರೂಪಾಯಿ. 1000 ರೂಪಾಯಿನೂ ದಾಟಿಲ್ಲ. 4:15 ಟೈಮು. 1 ಅವರ್ ರೆಸ್ಟ್ ಮಾಡ್ಕೊಂಡೆ, ಡ್ಯೂಟಿ ಸಿಗ್ತಾ ಇಲ್ಲ ಅಂತ. ಬಟ್ ಇವತ್ತು ಯಾಕೋ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ. ನೋಡ್ತಾ ಇದ್ರ 897 ರೂಪಾಯಿ 10 ಟ್ರಿಪ್ಪು. ಇವಾಗ ನೋಡೋಣ ಬನ್ನಿ, ಡ್ಯೂಟಿ ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾವ್ದು ಡ್ಯೂಟಿ ಬೀಳ್ತಾ ಇರ್ಲಿಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಮೀಟರ್ ಡ್ಯೂಟಿ ಕರ್ಕೊಂಡ್ಬಂದು ಬಿಟ್ಟೆ. 100 ರೂಪಾಯಿ ಕೊಟ್ಟಿದ್ದಾರೆ. ಇದೇ ಒಂದು ಮೀಟರ್ ಡ್ಯೂಟಿ ಆಗಿತ್ತು, ಮತ್ತೆ ಯಾವುದು ಆಗಿಲ್ಲ.
ಡ್ಯೂಟಿ ಅಂತೂ ಇಲ್ಲ. 955 ರೂಪಾಯಿ ಮಾಡಿದ್ದೀನಿ. ಎಷ್ಟು ಡ್ಯೂಟಿ? 11 ಡ್ಯೂಟಿಲಿ. ನೋಡೋಣ ಇನ್ನು ಯಾವ್ದಾದ್ರು ಡ್ಯೂಟಿ ಬಂತು ಅಂದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತಂದ್ರೆ ಸೀದಾ ಮನೆ ಕಡೆ ಹೊರಡೋಣ. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ, ಅಲ್ಲೇ ಕೆಟ್ಟ ಕರೆ ಹಿಡ್ದು ಹೋಗ್ಬಿಟ್ಟೈತೆ. ಏನಕ್ಕಂತಂದ್ರೆ ಅರ್ಧ ಗಂಟೆಗೊಂದು, ಮುಕ್ಕಾಲು ಗಂಟೆಗೆ ಒಂದೊಂದು ಡ್ಯೂಟಿ ಬರ್ತಾ ಇರೋದು. ಅರ್ಧ ಗಂಟೆ ಕಾಯೋದಿದೆಯಲ್ಲ, ಅದೇ ತಲೆನೋವು. ಡ್ಯೂಟಿ ಮಾಡೋಕ್ಕಾಗದೆ ಸುಮ್ಮನೆ ತಲೆ ತಿಂತಾನೆ ಅಂತ ಹೇಳ್ಬಾರ್ದು, ಮೊದಲೇ ಹೇಳ್ಬಿಡ್ತೀನಿ. ನೋಡಿ, 16:06 ಸರಿನಾ, 25 ನಿಮಿಷದಲ್ಲಿ ಬಾಡಿಗೆನ ಬಿಟ್ಟೆ. ಅದಾದ್ಮೇಲೆ ಬಂದಿದ್ದು ನನಗೆ 16:45. ಅದಾದ್ಮೇಲೆ 17:12. ಅದಾದ್ಮೇಲೆ 17:24 ಒಂದು ಬಾಡಿಗೆ ಬಂತು, ಅದನ್ನು ಕೂಡ ಹೋಯ್ತು. ಕ್ಯಾನ್ಸಲ್ ಮಾಡಿದ್ರು ಕಸ್ಟಮರು. ನಾನು ಒದ್ದಾಡ್ತಾ ಇದ್ದೀನಿ, ಡ್ಯೂಟಿನೇ ಬೀಳ್ತಾ ಇಲ್ಲ. ಇದು 15:44, 16:45 ಡ್ಯೂಟಿನೇ ಬೀಳ್ತಾ ಇಲ್ಲ. ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟೆ. ಬೇರೆ ಆ್ಯಪ್ ಆನ್ ಮಾಡ್ತೀನಿ, ಆಮೇಲೆ ಆಫ್ ಮಾಡ್ಬಿಡ್ತೀನಿ. ಏನಕ್ಕಂತಂದ್ರೆ ಒಂದ್ರಲ್ಲಿ ಮಾಡ್ತಾ ಇರ್ತೀನಲ್ವಾ, ಇವಾಗ ಇದ್ರಲ್ಲಿ ಒಂದು ಮಾಡಿದ್ರು ಇವನಿಗೆ 20 ರೂಪಾಯಿ ಕೊಡ್ಬೇಕು, ಇದ್ರಲ್ಲಿ ಒಂದು ಮಾಡಿದ್ರು ಇವನಿಗೂ ಕಾಸು ಕೊಡ್ಬೇಕು. ಅದಕ್ಕೆ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಏನ್ ಮಾಡೋಣ, ಇವಾಗ ಎಲ್ಲೂ ಡ್ಯೂಟಿ ಬೀಳ್ತಾ ಇಲ್ವಾ, ಎಲ್ಲೂ ಡ್ಯೂಟಿ ಬೀಳ್ತಾ ಇಲ್ಲ. ಅದಕ್ಕೆ ಅದರಲ್ಲೂ ಆನ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಆನ್ ಮಾಡಿದ್ದೀನಿ. ಇದನ್ನು ಕೂಡ ಆನ್ ಮಾಡ್ಬಿಡೋಣ. ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟೈತೆ. ಏನಕ್ಕಂತಂದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ಡ್ಯೂಟಿ ಮಾಡ್ಲೇಬೇಕು ಆಟ್ ಎನಿ ಕಾಸ್ಟ್. ಬಟ್ ಏನ್ ಮಾಡೋಣ, ಡ್ಯೂಟಿನೂ ಬೀಳ್ತಾ ಇಲ್ವೇ. ನೋಡೋಣ ಇರಿ. ನೆವರ್ ಎವರ್ ಸೀನಿಯರ್ ಸಿಟಿಸನ್ ಗಾಡಿ ಹತ್ತದಾಗ ಅವ್ರಿಗೆ ಕೇಳ್ಕೊಳ್ಳಿ, ನಿಮ್ಗೆ ರೂಟ್ ಗೊತ್ತಾ ಅಂತ. ಏನಕ್ಕಂತಂದ್ರೆ ಇವಾಗ ಒಂದು ಇನ್ಸಿಡೆಂಟ್ ಆಯ್ತು. ಡ್ರಾಪ್ ಲೊಕೇಶನ್ ಆಸ್ ಇಟ್ ಈಸ್ ಏನ್ ತೋರಿಸಿತ್ತು, ನಾನು ಕರ್ಕೊಂಡು ಬಂದೆ, ಡ್ರಾಪ್ ಮಾಡಿದೆ. ಇಲ್ಲ, ನೀವು ಬೇರೆ ಕಡೆನೆ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ ನನ್ನ, ನನಗೆ ಗೊತ್ತೇ ಇಲ್ಲ ಈ ಜಾಗ. ಆಸ್ ಯು ಮೆನ್ಷನ್ಡ್ ಡ್ರಾಪ್ ಲೊಕೇಶನ್ ನಾನು ಕರ್ಕೊಂಡು ಬಂದಿದ್ದೀನಿ ಅಂತಂದ್ರೆ, ಇಲ್ಲ ನೀವು ಬೇರೆ ರೂಟೇ ಕರ್ಕೊಂಡು ಬಂದಿದ್ದೀರಾ, ಅದಕ್ಕೆ ನಾನು ಆಟೋನೇ ಬುಕ್ ಮಾಡಲ್ಲ. ಆಯ್ತು ಕಣಮ್ಮ, ನೀನು ಆಟೋ ಬುಕ್ ಮಾಡಬೇಡ, ನಿಮಗೆ ಲೊಕೇಶನ್ ಗೊತ್ತು ತಾನೆ, ಅದನ್ನ ಮ್ಯಾಪಲ್ಲಿ ಅಪ್ಡೇಟ್ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲ ಅಂತ ಇಲ್ಲ. ಇಲ್ಲ, ನಾನು ಹಾಕಿರೋ ಲೊಕೇಶನ್ನೇ ಬೇರೆ, ನೀವು ಕರ್ಕೊಂಡು ಹೋಗಿರೋ ಲೊಕೇಶನ್ನೇ ಬೇರೆ. ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡ್ಕೊಂಡು ಸುತ್ತಾಡ್ಕೊಂಡು ನನ್ನ ಇಡೀ ಹೊಗೆ ಹಾಕಿಸ್ಕೊಳ್ಳೋ ಅವಶ್ಯಕತೆ ನನಗಿರ್ಲಿಲ್ಲ. ಆಯ್ತು ಕಣಮ್ಮ, ಸರಿ ಹೇಳಿ. ಅಲ್ಲಿಂದ ಒಂದು 500 ಮೀಟ್ರು, 800 ಮೀಟ್ರು ಮುಂದೆ ಹೋಗಿ ಲೆಫ್ಟ್ ಅಲ್ಲಿ ರೈಟು, ಇಲ್ಲ ಮತ್ತೆ ಯೂ ಟರ್ನ್, ಮತ್ತೆ ಲೆಫ್ಟ್, ಇಲ್ಲ ಮತ್ತೆ ರೈಟು, ಇದು ಲೆಫ್ಟ್ ಅಲ್ಲಿ, ಹಿಂಗೆ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ರೇಟಿಂಗ್ ನಂದು ತಲೆಗೆ ಹೋಗ್ಬಿಡ್ತು. ಏನಕ್ಕಾದ್ರೂ ಹಾಕೊಂಡ್ ಬಂದಪ್ಪ. ಅವ್ರು ರೋಡ್ ಬ್ರೇಕ್ ಅಲ್ಲಿ ನಿಧಾನವಾಗಿ ಹೋಗುವಂತಂದ್ರು, ನಿಧಾನವಾಗಿಯೇ ಕರ್ಕೊಂಡು ಬಂದಿದ್ದೀನಿ, ವಿತ್ ರೆಸ್ಪೆಕ್ಟ್ ಕರ್ಕೊಂಡು ಬಂದಿದ್ದೀನಿ. ಆದ್ರೂ ಕೂಡ ಇನ್ನೊಮ್ಮೆ ನಾನು ಆಟೋನೇ ಬುಕ್ ಮಾಡಲ್ಲ. ಆಯ್ತು ಕಣಮ್ಮ, ನೀನ್ ಬುಕ್ಕೇ ಮಾಡ್ಬೇಡ. ನಾನೇನೋ ತಾಳ್ಮೆಯಿಂದ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಳಿಯಮ್ಮ, ಹೋಯ್ತಾರು ಬಿಡಿ. ಯಾಕೆ ಇಂಥ ಬಾಡಿಗೆಗಳು ಕೆಲವೊಮ್ಮೆ ಬರ್ತಾವೆ, ಏನೂ ಮಾಡಕ್ಕಾಗಲ್ಲ. ಸೊ ಇನ್ನೊಂದು ಬಾಡಿಗೆ ಬಂದೈತೆ, ಬನ್ನಿ ಹೋಗೋಣ, ನೋಡೋಣ. ಎಲ್ಲಿದ್ದೀನಿ ಅಂತ ನನಗೇ ಗೊತ್ತಿಲ್ಲ, ಆ ರೀತಿ ಆಗ್ಬಿಟ್ಟೈತೆ ಪರಿಸ್ಥಿತಿ. ಬಾಡಿಗೆ ಪಿಕಪ್ಗೆ ಅಂತ ಬಂದ್ಬಿಟ್ಟು ಎಂತ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತಂದ್ರೆ, ಲೈವ್ ಲೊಕೇಶನ್ ನಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿದ್ದೀನಿ. ಅಕಸ್ಮಾತಾಗಿ ನನ್ಗೆ ಏನಾದ್ರೂ ಆದ್ರೆ ಬಾರಪ್ಪ ಅಂತ. ಅವ್ರ ಜೊತೆ ಕಾಲಲ್ಲೇ ಇದ್ದೀನಿ ಇವಾಗ, ಹೆಚ್ಚು ಕಮ್ಮಿ ಆದ್ರೂ ಗೊತ್ತಾಗ್ಲಿ ಅಂತ. ರಸ್ತೆನೂ ಹೆಂಗೈತ್ ಗೊತ್ತಾ, ನಂಬಲ್ಲ ನೀವು, ಆ ರೀತಿ ದಾರಿಲಿ ಬಂದ್ಬಿಟ್ಟಿದೀನಿ ಪಿಕಪ್ಗೆ. ಈ ಪ್ಯಾಸೆಂಜರ್ ನೋಡಿದ್ರೆ ಎಲ್ಲಿದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ. ದಾರಿನೂ ಹಂಗೈತೆ, ಫುಲ್ ಕಾಡು ಒಳಗಡೆ ಎಲ್ಲೆಲ್ಲೋ ಕ್ವಾರಿಗಳಿದಾವೆ. ಆ ಕ್ವಾರಿಗಳ ಹತ್ರ ನಾನು ಇರೋದು ಇವಾಗ. ಸ್ಯಾಂಡ್ ಫ್ಯಾಕ್ಟ್ರಿ, ಸ್ಯಾಂಡ್ ಮಷಿನ್ ಇರ್ತಾವಲ್ಲ, ಮರಳಿಂದು, ಕಲ್ಲಿಂದ ಮರಳು ಮಾಡ್ತಾರಲ್ಲ, ಆ ಫ್ಯಾಕ್ಟ್ರಿಗಳೇ ಇರೋದು ಸರೌಂಡಿಂಗ್ ಅಲ್ಲಿ. ಪ್ಯಾಸೆಂಜರ್ ಆ ಕಡೆ ನಿಂತಿದ್ದಾರೆ. ಯಪ್ಪ, ಫಸ್ಟ್ ಒಂದು ಬಾಡಿಗೆ ಬಂತು. ಇದಾದ್ರೂ ಸ್ವಲ್ಪ ರೋಡ್ ಚೆನ್ನಾಗೈತೆ. ಇನ್ನೊಂದು ಆ ಕಡೆ ಆ ರೋಡ್ ಅಂದ್ರೂ ಹೇಳಕ್ಕಾಗಲ್ಲ. ಏನಕ್ಕಂತಂದ್ರೆ ಆ ಬಾಡಿಗೆ ಪಿಕಪ್ ಅಂತ ನಾನು ಬಂದಿದ್ದು, ಆ ಬಾಡಿಗೆ ಕ್ಯಾನ್ಸಲ್ ಆಯ್ತು. ಮತ್ತೆ ಇನ್ನೊಂದು ಬಾಡಿಗೆನ ಪಿಕಪ್ ಮಾಡಕ್ಕಂತ ಹೋಗ್ತಾ ಇದ್ದೀನಿ ಇವಾಗ. ಇದು 3 ಕಿಲೋಮೀಟರ್ ಪಿಕಪ್ ಅಂತ ಬಂದೆ ನಾನು, ಯಾಕಂತಂದ್ರೆ ಕಾಡಲ್ಲಿ ಇದ್ದೀನಿ. ಇಲ್ಲಿಂದ ಮತ್ತೆಲ್ಲಿ ಹೋಗೋದು, ಸಿಕ್ಕರೆ ಸಾಕು ಅಂತ ಹಾಕೊಂಡೆ ಬಾಡಿಗೆನ. ಇಲ್ಲಿ ನೋಡಿದ್ರೆ ಇದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೈತೆ. ದಾರಿ ನೋಡಿದ್ರೆ ಹಿಂಗೈತೆ. ಯಪ್ಪ, ದಾರಿ ಪೂರ್ತಿ ಹೇಳಕ್ಕಾಗಲ್ಲ, ಆ ರೇಂಜ್ ಐತೆ.
ಈ ಗಲ್ಲಿ ಓಡಿಸ್ತೀವಲ್ಲ ಅದೇ ಬೆಟ್ರ್ ಒಂದ್ ಲೆಕ್ಕಕ್ಕೆ. ಬಟ್ ಇಲ್ಲಿ ನೋಡಿದ್ರೆ ಸೆಂಟ್ರದ್ದು ಉಬ್ಬೈತೆ. ಹಾ, ಸ್ವಲ್ಪ ನನ್ನ ಹ್ಯಾಂಡಲ್ ಒಂದೇ ಕೈಯಲ್ಲಿ ಓಡ್ಸಕ್ ಹೋದ್ರೆ ಗಾಡಿ ಲೆಫ್ಟ್ ಟು ರೈಟ್ ಬಿದ್ದ್ಬಿಡುತ್ತೆ ಆ ರೇಂಜ್ಗೆ. ಮೇನ್ ರೋಡ್ ಬಂದೆ ವಾಪಸ್ಸು ಕಾಲೇಜ್ ಹತ್ರ. ಇವಾಗ ರೈಟ್ ತಗೊಂಡು ಕಾಲೇಜ್ ಹತ್ರ ಹೋಗೋಣ ಬನ್ನಿ. CMR ಕಾಲೇಜ್ ಅಂತ ಆ ಕಾಲೇಜ್ ಬಾಡಿಗೆ ಇದು. ನಾನು ಸುಮ್ಮನೆ ಈ ಕಡೆ ಒಳಗಡೆ ಹೋಗ್ಬಿಟ್ಟೆ, ಮುಂದೆ ಹೋಗಿ ರೈಟ್ ತಗೊಳ್ಳೋದು ಬಿಟ್ಟು. ಕಾಲೇಜ್ ಇದ್ದೆ ಬಾಡಿಗೆ ಇದು ಪಕ್ಕ. ಅಲ್ಲೆಲ್ಲೋ ಹೋಗ್ಬಿಟ್ಟು ಸಾಯ್ಕೊಂಡು ಗಾಡಿ ನೆತ್ಕೊಂಡು ಯಪ್ಪ ಯಪ್ಪ ಅಷ್ಟು ಸಲ ಬನ್ನಿ. ಟೈಮ್ ಬಂದ್ಬಿಟ್ಟು 6:30, ಇನ್ನೂ ಸೂರ್ಯ ಮುಳುಗಿಲ್ಲ. 66 ರೂಪಾಯಿ ಬಾಡಿಗೆ ನೋಡಿ, 66 ರೂಪಾಯಿ ಬಾಡಿಗೆ ಇದು, ಸರಿನಾ? ಪ್ಯಾಸೆಂಜರ್ಗೆ 60 ರೂಪಾಯಿ ಪ್ರಮೋಷನ್ ಕೊಟ್ಬಿಟ್ಟು 6 ರೂಪಾಯಿ ಕಲೆಕ್ಟ್ ಮಾಡಿ ಅಂತ ಹೇಳಿರೋದು. ಇದನ್ನ ನಾನು ಕಲೆಕ್ಟ್ ಮಾಡಿದ್ರಿ ಇವಾಗ 60 ರೂಪಾಯಿ ಅವ್ನು ನನ್ನ ವ್ಯಾಲೆಟ್ಗೆ ಹಾಕ್ತಾನೆ ಊಬರ್ ಅವನು. ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟವ್ರೆ, ಇಲ್ಲ ಕಮ್ಮಿ ಕೊಡ್ತವನೆ ಅಂತ ಮಾತಾಡ್ತಾರೆ. ಅಮೌಂಟ್ ಕಮ್ಮಿ ಕೊಟ್ಟಿದ್ದಾನೆ ಊಬರ್ ಅವನು ಅಂತ. ಬಟ್ ಆ ರೀತಿ ಸಿಚುವೇಶನ್ ಏನಿಲ್ಲ. ಅವನು ನಮ್ಮ ವ್ಯಾಲೆಟ್ಗೆ ಹಾಕಿರ್ತಾರೆ ಅಮೌಂಟನ್ನ. ತೋರಿಸ್ತೀನಿ ನಿಮ್ಗೆ, ಒಂದು ನಿಮಿಷ. ವ್ಯಾಲೆಟ್ 60 ರೂಪಾಯಿ ಹಾಕವ್ ನೋಡಿ. ಈ 60 ರೂಪಾಯಿ ಹಾಕವನಲ್ವಾ ಕ್ಯಾಶ್ ಟ್ರಿಪ್ಪು, ಇದೆಲ್ಲ ಇವಾಗ ಅವನು ಹಾಕ್ತಾ ಇರೋದು. ಸೊ ನೋಡೋಣ ಈ ಕಡೆ ಯಾವ್ದು ಬೀಳುತ್ತೆ. ಡ್ಯೂಟಿ ಅಂಕೂ ಬೀಳ್ತಾ ಇಲ್ಲ, ನೋಡೋಣ ಆದಷ್ಟು ಟ್ರೈ ಮಾಡೋಣ ಬನ್ನಿ. ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಟೋಟಲ್ 19 ಟ್ರಿಪ್ಪು 1737 ರೂಪಾಯಿ ಮಾಡಿದ್ದೀನಿ. ಇವಾಗ ನಾನಿರೋದು ಬಂದ್ಬಿಟ್ಟು ಆರ್ಮಿ BSF ಒಳಗಡೆ. ಇಲ್ಲಿ ಯಾವುದು ಡ್ಯೂಟಿ ಸಿಗಲ್ಲ. ಇಲ್ಲಿಂದ ನಾನು 1.5 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು. ಅಲ್ಲಿ ಹೋಗಿ ನೋಡೋಣ ಡ್ಯೂಟಿ ಬೀಳುತ್ತೋ ಇಲ್ವಾ ಅಂತ. ಸೊ ಬನ್ನಿ ಹೋಗೋಣ. ಇಲ್ಲಂಗ್ರು ಯಾಕಂತಂದ್ರೆ ಮೇನ್ ಗೇಟ್ ಇಂದ ಒಳಗಡೆ ಬಂದ್ಬಿಟ್ಟಿದ್ದೀನಿ ನಾನು 2.5 ಕಿಲೋಮೀಟರ್. ಇಲ್ಲಿಂದ ಇವಾಗ ನಾನು ಖಾಲಿ ಹೋಗ್ಬೇಕು ಮೇನ್ ಗೇಟ್ ತನಕ. ಆಮೇಲೆ ಅಲ್ಲಿಂದ ಯಾವ್ದಾದ್ರು ಡ್ಯೂಟಿ ಸಿಗುತ್ತೋ ಇಲ್ವೋ ನೋಡ್ಕೊಂಡು ನೋಡೋಣ ಏನಾಗುತ್ತೆ. ಡ್ಯೂಟಿ ಅಂಗ್ರು ಬೀಳ್ತಾ ಇಲ್ಲ ಇವತ್ತಂಗ್ರು, ನನಗೆ ಗ್ಯಾರಂಟಿನಿಲ್ಲ ಡ್ಯೂಟಿ ಆಗುತ್ತೆ ಅಂತ. ಬಟ್ ನೋಡೋಣ ಏನಾಗುತ್ತೆ ಬನ್ನಿ. ಎಂಡ್ ಆಫ್ ದ ಡೇ ಇವತ್ತಿನ ನಮ್ಮ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 1853 ರೂಪಾಯಿ. 9 ಅವರ್ 13 ನಿಮಿಷ, 9 ಅವರ್ 51 ನಿಮಿಷ ನೆನ್ನೆ ಇದ್ದಿದ್ದು, ಇವತ್ತು 9 ಅವರ್ 13 ನಿಮಿಷ. ಬೇಗ ಏನಕ್ಕಪ್ಪ ಅಂತಂದ್ರೆ ಚಿಕ್ಕವನಿಗೆ ಹುಷಾರಿಲ್ಲ, ಜ್ವರ ಬಂದಿದ್ದಾವೆ, ಅದಕ್ಕೆ ಅವ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ. ಇವಾಗ ಅವ್ನ ತೋರಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋದು. ಹಾಗಾಗಿ ಡ್ಯೂಟಿನ ಬೇಗ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ 1853 ರೂಪಾಯಿ. ಸೊ ಇದ್ರ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವೀಕಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋದು ತೋರಿಸ್ಬಿಡ್ತೀನಿ. ಈ ವೀಕಲ್ಲಿ ಟೋಟಲ್ ಅರ್ನ್ ಮಾಡಿರೋದು 10,325 ರೂಪಾಯಿ. 101 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿ ಟೋಟಲ್ 55 ಅವರು 2 ನಿಮಿಷ ಆನ್ಲೈನ್ ಇದ್ದು. ಸೊ ನೋಡೋಣ ಈ ವೀಕ್ ನಾಳೆ ಅಂದ್ರೆ ಸೋಮವಾರದಿಂದ ಎಷ್ಟು ಡ್ಯೂಟಿನ ಮಾಡಬಹುದು ಅನ್ನೋದು ಗೊತ್ತಿಲ್ಲ. ಬಟ್ ಕನ್ಫರ್ಮೇಶನ್ ಅಂತೂ ಇಲ್ಲ. ಆದಷ್ಟು ಟ್ರೈ ಮಾಡೋಣ ಡ್ಯೂಟಿ ಮಾಡೋಕ್ಕೆ ನಾಳೆಯಿಂದ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.